ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ್ತಾರೆ ಅನ್ಕೊಳಕತ್ತೀನಿ. ಬರೀ ನಾನು ಇವತ್ತು ಇಡ್ಲಿ ಜೊತೆ ಬ್ಯಾಳಿ ಹಾಕ್ಲಾರ್ದನ ಸಾಂಬಾರು ಹೆಂಗೆ ಮಾಡ್ಕೊಳ್ಳೋದು ತೋರ್ಸಾತೀನಿ. ಎಲ್ಲರೂ ಸಾಂಬಾರು ಮಾಡ್ಬೇಕಾರೆ ಬ್ಯಾಳಿ ಹಾಕೋತೀರಿ. ನಾನಿವತ್ತು ಬ್ಯಾಳಿ ಹಾಕ್ಲಾರ್ದ ಸೂಪರ್ ಆಗಿರೋ ಸಾಂಬಾರನ್ನ ಮಾಡೋದು ಹೆಂಗಂತ ತೋರ್ಸಾತೀನಿ ನೋಡ್ರಿ. ಮೊದಲಿಗೆ ನಾನು ಇಲ್ಲಿ ಗ್ಯಾಸ್ ಮ್ಯಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ದೊಡ್ಡ ಟೊಮೆಟೊನ ಹೆಚ್ಚಾಕೊಂಡಿದ್ದೀನಿ, 1 ಉಳ್ಳಾಗಡ್ಡಿನ ಹೆಚ್ಚಾಕೊಂಡಿದ್ದೀನಿ, ಪಾಲಕ್ನು ಹಾಕೊಂಡಿದ್ದೀನಿ. ಪಾಲಕ್ ಇಲ್ಲಿ ಆಪ್ಷನಲ್ ಇದ್ರೆ ಹಾಕೋರಿ, ಇರ್ಲಿಕ್ಕಂದ್ರೆ ನಡೀತೈತಿ. 1-2 ಹಸಿ ಮೆಣಸಿನ್ಕಾಯನ್ನ ಹೆಚ್ಚಾಕೊಂಡಿದ್ದೀನಿ. ಹಂಗೆ 2 ಗ್ಲಾಸ್ ಇದಕ್ಕೆ ನೀರು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊತೀನಿ. ಅಂದ್ರೆ ಇದು ಒಂದು 3 ಸಿಟಿ ಬರಬೇಕು. ಇದೆಲ್ಲ ಸಾಫ್ಟ್ ಆಗಬೇಕು ಕುದ್ದ ಅಲ್ಲಿ ತನೂ ಇದನ್ನು ಕುದಿಸ್ಕೊಳ್ಳೋನು. ನೋಡ್ರಿ ಇವಾಗ ಸಿಟಿ ಆಗೈತಿ. ಓಪನ್ ಮಾಡಿ ತೋರ್ಸಾತೀನಿ ನೋಡ್ರಿ. ಇಷ್ಟು ಕುದ್ರೆ ಸಾಕಿವು. ಇವಾಗ ನಾವು ಇದಕ್ಕೆ ಏನು ಮಾಡ್ಕೊಳ್ಳೋಣ ಅಂದ್ರೆ ಮಜ್ಜಿಗೆ ಕಡ್ಗೋಲ್ ಇರುತ್ತಲ್ಲ, ಆ ಕಡ್ಗೋಲ್ಲೇರ ಆದರೂ ವಾಪಸ್ ಈ ಥರ ವಿಸ್ಕರ್ ಇದ್ರೆ ಇದ್ರಲ್ಲೇ ಕಡ್ಕೊಳ್ಬೇಕು. ಇದನ್ನು ಸಣ್ಣಂಗೆ ಈ ರೀತಿ ಕಡ್ಕೋಬೇಕು ಕೈಯಾಗನ. ಇದು ಸಣ್ಣಂಗೆ ಆದ್ಕೊಳ್ಳೇನ ಸೈಡ್ನೇ ತೆಗೆದಿಟ್ಟು ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಂಬರೋಣ ಬರ್ರಿ. ನೋಡಿ ಗ್ಯಾಸ್ ಮೇಲೆ ಒಂದು ಕಡಾನ್ಗೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣವೇ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇವು ಎಣ್ಣೆ ಒಳಗೆ ಫ್ರೈ ಆದ ತಕ್ಷಣ ಇವಾಗ ನಾನು ಇದಕ್ಕೆ ಕರಿಬೇವು ಹಾಕ್ಕೊಳಕತ್ತೀನಿ. ಕರಿಬೇವು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದ ತಕ್ಷಣವೇ ಮತ್ತು ಬೆಳ್ಳುಳ್ಳಿ 1-2 ಬ್ಯಾಡಗಿ ಮೆಣಸಿನ್ಕಾಯನ್ನ ಹಾಕ್ಕೊಳಕತ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಆಪ್ಷನಲ್ಲು ಇದ್ರೆ ಹಾಕೋರಿ, ಇರ್ಲಿಕ್ಕಂದ್ರೆ ಹಂಗೆ ಮಾಡ್ಕೋರಿ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ಕೆಂಪಗೆ ಎಣ್ಣೆ ಒಳಗೆ. ಇದು ಫ್ರೈ ಆದ ತಕ್ಷಣವೇ ಇದಕ್ಕೆ ನಾವು ಒಂದಿಷ್ಟು ವೆಜಿಟೇಬಲ್ಸ್ನ ಹಾಕ್ಕೊಳ್ಬೇಕು, ತರಕಾರಿಗಳನ್ನು. ನಾನಿಲ್ಲಿ ಗಜ್ಜರಿ ಮತ್ತು ಆಲೂಗಡ್ಡೆ ಇಷ್ಟೆಲ್ಲ ಹಾಕ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ನೋಡ್ರಿ. ನಿಮ್ಮ ಕಡೆ ಗಜ್ಜರಿ ಮತ್ತು ಆಲೂಗಡ್ಡೆ ಇದ್ರೆ ಹಾಕ್ಕೊಳ್ರಿ, ಇರಲಿಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ, ಹಂಗೆ ಮಾಡ್ಕೊರಿ. ಭಾಳ ಅಂದ್ರೆ ಭಾಳ ರುಚಿ ಆಕತ್ತೆ ಸಾಂಬಾರು. ಮತ್ತು ನೀವು ಯಾವಾಗಲಾದರೂ ಇಡ್ಲಿ ಮಾಡಿದ್ರಂದ್ರೆ ಈ ರೀತಿ ಒಂದು ಸಾಂಬಾರು ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಬ್ಯಾಳಿನ ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೇಕಂತ ಏನಿಲ್ಲ. ಈ ಸಾಂಬಾರನ್ನ ನೀವು ಅನ್ನದ ಜೊತೆ ಆದರೂ ತಿನ್ಬೋದು, ಚಪಾತಿ ಜೋಡಿನೂ ತಿನ್ಬೋದು. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ನೋಡ್ರಿ. ಇವು ಫ್ರೈ ಆಗ್ಯಾವ. ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮಸಾಲೆ ಖಾರ ಹಾಕ್ಕೊಳಕತ್ತೀನಿ. ಇದಕ್ಕೆ ಖಾರನ ಇಲ್ಲಿ ನೀವು ನೋಡ್ಕೊಂಡು ಹಾಕೋರಿ. ಖಾರ ಜಾಸ್ತಿ ತಿಂದಿದ್ರಂದ್ರೆ ನಡೀತೈತಿ. ಖಾರ ಸ್ವಲ್ಪ ತಿನ್ನುವರು ಸ್ವಲ್ಪ ನೋಡ್ಕೊಂಡು ಹಾಕೋರಿ. ಯಾಕಂದರೆ ಈಗ ಆಲ್ರೆಡಿ ನಾವು ಕುಕ್ಕರ್ನಾಗ 1-2 ಹಸಿ ಮೆಣಸಿನ್ಕಾಯನ್ನ ಹಾಕಿ ಕುದಿಸ್ಕೊಂಡಿದ್ವಿ. ಮತ್ತು ಇವಾಗ 2 ಬ್ಯಾಡಗಿ ಮೆಣಸಿನ್ಕಾಯೂ ಹಾಕಿ ಒಗ್ಗರಣೆ ಕೊಟ್ಟಿದ್ವಿ. ಇವಾಗಲೂ ನಾವು ಮಸಾಲೆ ಖಾರ ಹಾಕ್ಕೊಂಡಿದ್ವಿ, ಹೀಗಾಗಿ ನೋಡ್ಕೊಂಡು ಹಾಕೋರಿ. ಇದೆಲ್ಲ ಫ್ರೈ ಆಗೈತಿ. ಇವಾಗ ಕುಕ್ಕರ್ನಾಗ ಕುದಿಸಿಟ್ಟಿದ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳಕ್ತಾನೆ ನೋಡ್ರಿ. ಈ ರೀತಿನ ಕಡ್ಕೊಳ್ಬೇಕು ನೀವು ಸಣ್ಣಂಗೆ. ಅದನ್ನು ಕಡದಾದ್ಮ್ಯಾಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಂಬಾರು ರೆಡಿ ಆಕತಿ ನೋಡಿ. ಇದೆಲ್ಲ ಮಿಕ್ಸ್ ಆದ ತಕ್ಷಣವೇ ಅದ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇದಕ್ಕೆ ಹಾಕ್ಕೊಳಕತ್ತೀನಿ ನೋಡ್ರಿ. ನೀವು ಎಷ್ಟು ಸಾಂಬಾರು ಬೇಕಲ್ಲ ಅಷ್ಟು ಸಾಂಬಾರು ಮಾಡ್ಕೊರಿ. ಗಟ್ಟಂಗಾರ ಮಾಡ್ಕೊರಿ, ಸ್ವಲ್ಪ ತಿಳುವಾಗ್ಯಾರ ಮಾಡ್ಕೊರಿ. ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇವಾಗ ನಾನು ಕಸೂರಿ ಮೆಂತಿ ಹಾಕ್ಕೊಳಕ್ತೀನಿ ನೋಡ್ರಿ ಮೇಲ್ಗಡೆ. ಈ ಕಸೂರಿ ಮೆಂತಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಅಂದ್ರೆ ಭಾಳ ಟೇಸ್ಟ್ ಬರ್ತೈತೆ ಸಾಂಬಾರೊಳಗೆ. ಇದ್ರೆ ಹಾಕೋರಿ, ಇರಲಿಲ್ಲ ಅಂದ್ರೆ ನಡೀತೈತಿ. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ಪರ್ಫೆಕ್ಟಾಗಿ ಇಡ್ಲಿ ಜೊತೆ ಸಾಂಬಾರು ರೆಡಿ ಆಯ್ತು ನೋಡ್ರಿ. ಹಿಂಗೆ ನೀವು ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಆದರೂ ಇದನ್ನು ಕುದಿಸ್ಕೊಳ್ಬೇಕು. ಇದೆಲ್ಲ ಕುದಿ ಬರಬೇಕು ಅಲ್ಲಿ ತನೂ ಇದನ್ನು ಕುದಿಸ್ಕೊಳ್ಳೋನು. ಬೇಳೆ ಇಲ್ದಾನ ಸಾಂಬಾರು ಮಾಡಿದ್ದೀನಿ. ನೀವು ಒಂದು ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಇದು ಕುದಿಯಾಕತ್ತೈತಿ. ಇವಾಗ ನಾವು ಇದಕ್ಕೆ 1 ನಿಂಬೆಹಣ್ಣು ಹಿಂಡಿ ಹಾಕ್ಕೊಳ್ಬೇಕು. ಇದಕ್ಕೆ ನಿಂಬೆಹಣ್ಣು ಯಾಕೆ ಹಾಕ್ಕೋಬೇಕಂದ್ರೆ ಇಡ್ಲಿ ಜೋಡಿ ಸಾಂಬಾರು ಹುಳಿ ಆಗಿದ್ರನ್ನ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ. ಅದಕ್ಕಾಗಿ ನಾನು ನಿಂಬೆಹಣ್ಣು ಹಾಕ್ಕೊಳಕತ್ತೀನಿ. ನೀವು ಹುಂಚಿಕಾಯಿ ರಸ ಇದ್ರೂ ಹಾಕ್ಕೊಳ್ಬೋದು ನೋಡ್ರಿ. ಇದನ್ನೆಲ್ಲ ಕುದಿಸ್ಕೋಬೇಕು. ಕುದಿಸ್ಕೊಂಡಾದ್ಮ್ಯಾಗ ಇದಕ್ಕೆ ನಾವು ಮೇಲ್ಗಡೆ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತೀನಿ. ನೀವು ಸಕ್ಕರೆ ಇಷ್ಟಪಟ್ಟರೆ ಹಾಕೋರಿ, ಇರಲಿಲ್ಲ ನಾವು ಖಾರ ತಿಂತೀವಂದ್ರೆ ಹಂಗೆ ಖಾರವಾಗಿ ನಾವು ತಿನ್ಬೋದು ಸಾಂಬಾರು ನೋಡ್ರಿ. ನಾನು ಇಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಕುದಿಸ್ಕೋತೀನಿ. ಮತ್ತೆ ಒಂದು 5 ನಿಮಿಷ ಇದನ್ನು ಕುದಿಸ್ಕೋಬೇಕು. ಯಾಕಂದ್ರೆ ಸಕ್ಕರೆ ನಿಂಬೆ ಹಣ್ಣಿನ ರಸ ಹಾಕಿದ್ವಿ ಈಗ ಜಸ್ಟ್, ಹೀಗಾಗಿ ಮತ್ತೆ ಒಂದು 5 ನಿಮಿಷ ಕುದಿಸ್ಕೋತೀನಿ ನೋಡ್ರಿ. ನೀವು ಈ ಸಾಂಬಾರನ್ನ ಬೆಳಗ್ಗೆ ಇಡ್ಲಿ ಜೊತೆ ಮಾಡ್ಕೊಂಡ್ರೆ ಅಂದ್ರೆ ಮಧ್ಯಾಹ್ನದಾಗ ಅನ್ನದ ಜೊತೆನೂ ತಿನ್ನಾಕತ್ತಿ. ಒಂದು ಸರಿ ಮಾಡ್ಕೊಂಡ್ರೆ 2 ಸರಿ ಊಟನೂ ಮಾಡ್ಬೋದು ಅಂತಿರಲ್ಲ, ಹಂಗೆ 2 ಸರಿ ಟೈಮಿಗೆ ಆಕತಿ ಸಾಂಬಾರು. ನಿಮಗೂ ಈ ಸಾಂಬಾರು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ. ವಿಡಿಯೋ ಎಷ್ಟು ನೀವು ಶೇರ್ ಮಾಡ್ತಿರಲ್ಲ ಅಷ್ಟು ಪಬ್ಲಿಕ್ ಆಕತಿ ವಿಡಿಯೋ. ಹಂಗೆ ನನಗೂ ಸ್ವಲ್ಪ ಹೆಲ್ಪ್ ಆಕತಿ. ಥ್ಯಾಂಕ್ ಯು.